ಗೆಳೆಯರಿ ಎಲ್ಲರಿಗೂ ನಮಸ್ಕಾರಗಳು. ಒಂದ್ಸಲ ಏನಾಗ್ಬಿಟ್ಟಿತ್ರಿ, ಪೌರಾಣಿಕ ನಾಟಕ ಕಲಿಯೋನು ಅಂತ ಹೇಳ್ಕಾಸ ನಮ್ಮ ಮಡಿವಾಳ ಎಲ್ಲಪ್ಪ ಶಾಮರಾಯನವ್ರ ರಾಜು ಏನು ಮಾಡಿಬಿಟ್ಟಿದ್ದರಿ, ಭಾಳ ಹುದುಂಬಿಸಿದ್ದರಿ ಅವ್ರು. ಭಾಳ ಜನ ಹಳೆ ನಾಟಕ ಕಲಿತೇವೆ, ಪೌರಾಣಿಕ ನಾಟಕ ಆಡೋಣ ಅಂತ ಹೇಳ್ಕಾಸ ಆತಂತ ಹೇಳ್ಕಾಸ ಒಂದು ಪಾತ್ರ ಕೊಟ್ಟಿದ್ದರಿ ನಮಗೆ. ಹನುಮಂತನ ಪಾಠ ರೀ, ಭಾಳ ಚಲೋ ಪಾಠ ರೀ. ಏನು ಹನುಮಂತನ ಪಾಠ ಅಂದ್ರೆ ಎಷ್ಟು ಡೆಕೋರೇಷನ್ ಮಾಡಿದ್ದೀರಿ ಅಂದ್ರಿ, ಓಣಿ ಸಮಾಜದವ್ರೆಲ್ಲ ಕುಡಿಕಾಸ್ರಿ. ಲೈಟಿನ ಕಂಬ, ಅದ್ರ ಮ್ಯಾಲ ಮತ್ತೊಂದು ನೀಲಿಗೆ ರೇಳಿ ಕಟ್ರಿ, ದೊಡ್ಡ ಪ್ರಮಾಣದೊಳಗೆ ಮ್ಯಾಲ ಗಡಿಗಡಿ ಹಾಕಿ ಕಾಸ ಅದಕ್ಕೆ ಹಗ್ಗ ಬಿಟ್ರಿ. ಹನುಮಂತನ ಪಾಟಿಗೆ ಮಾಡಿದಂಥವ್ಗೆ ಹಗ್ಗ ಕಟ್ಟಿ, ಹಗ್ಗ ಜಗ್ಗಿರ ಅಂದ್ರೆ ಬೌವಂತ ಹನುಮಂತ ಮ್ಯಾಲ ಹೋಗ್ಬೇಕ್ರಿ, ಬೌವನ್ನವನ್ನ ತೆಳಗ್ ಬರ್ಬೇಕ್ರಿ. ಆತಂತ ಹೇಳಿ ಕಾಸ ಹನುಮಂತನ ಪಾಠ ಕೊಟ್ಟಿದ್ರಲ್ರಿ. ಆ ಡ್ರೆಸ್ ಹಾಕೊಂಡ್ ಕಾಸ ವೇದಿಕೆ ಮೇಲೆ ಬಂದ್ರಿ. ದ್ರೋಣ ಕರ್ಣ ಎಲ್ಲರೂ ಬಂದಿದ್ದರಿ ಅವರು. ಹನುಮ ಸಂಜೀವನ ಕಡ್ಡಿ ತಂದೆಯ ಅಂದ್ರಿ. ಆಗಲಿ ಸ್ವಾಮಿ, ಈಗಿನ ನೀರಿಗೆಲ್ಲ ತರುವೇನ ಅಂತ ಹೇಳಿದವನ ಅಂದ್ರೆ ಬೌವನ್ನವನ ಮ್ಯಾಲ ಹೋಗ್ಬಿಟ್ಟಿನ್ರಿ. ಅಲ್ಲ ನಮ್ಮ ಗೆಳೆಯರ ಹನುಮಂತನ ಪಾಠ ನಡಕ್ಕೇನು ಹಗ್ಗ ಕಟ್ಟಿದ್ರಲ್ರಿ, ನಮ್ಮ ಮಡಿವಾಳ ಎಲ್ಲಪ್ಪ ನಮ್ಮ ಶಾಮರಾಯನವ್ರ ರಾಜನ ಹಗ್ಗ ಜಗಕ್ಕೆ ಅವರೇ ಇದ್ರಿ. ಅವ್ರ ನಮ್ಮ ಒಂದಿಟ ಫೈನಾನ್ಸದ ರೊಕ್ಕದ ವ್ಯವಹಾರದಾಗ ಒಂದಿಟ್ಟು ಮನಸ್ತಾಪ ಆಗಿತ್ರಿ. ಹೊಳ್ಳಿ ಬರುವಾಗ ಏನು ಮಾಡಿಬಿಟ್ರಿ ಅವರು, ಹಗ್ಗ ಗಪ್ಪನ ಕೈ ಬಿಟ್ರಿ. ಏನು ನಿಮ್ಮ ಮುಂದೆ ಬೀಳ್ತಾನೆ ಟೇಜ್ ಮ್ಯಾಲ ರಪ್ಪ ಅಂತ ಬಿದ್ದು ಬಿಟ್ರಿ. ಮುಂದಿನ ಹಲ್ಪಲ್ಲಿ ಏನು ಉಳಿದಿಲ್ರಿಪ್ಪ. ಈಗ ಸಟ್ ಹಾಕ್ಸೀನ್ರಿ ನಾನು, ಏನು ಉಳಿದಿಲ್ರಿ. ಹನುಮ ಸಂಜೀವನ ಕಡ್ಡಿ ತಂದೆಯ ಅಂದ್ರೆ ಸಂಜೀವ ಕಡ್ಡಿ ಏನು ಸುಡ್ತೀರಿ, ಹಗ್ಗ ಜಿಗಿದ ಮಕ್ಳು ಎಲ್ಲಿದಾರ ಹೇಳ್ರಿ ಮೊದಲು ಅಂತ ಏನ್ರಿ ಅವ್ರಿಗೆ. ಅವ್ರು ಯಾಕೆ ಇರ್ತಾರ್ರಿ ಅಲ್ಲಿ, ಸೋಮ ಹೋಗಿ ಕ್ಯಾಸ್ ಪುಟ್ರಾಜನಂತೆ ಒಂದು ಪಟ್ಟಿ ಬಿಗಿಸ್ಕೊಂಡು 8 ದಿನ ಆರೈಕೆ ಏನು ಸುಡ್ತೀರಿ ನಮ್ಮ ಬಾಳೆ.